ಪ್ರಥಮ PUCಯ 4ನೆಯ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರ. ಅದರಲ್ಲಿ ಈಗಾಗಲೇ ಸಂವಿಧಾನ ಅಂದರೆ ಏನು, ಯಾವುದನ್ನು ನಾವು ಸಂವಿಧಾನ ಅಂತೇಳಿ ಕರಿತೇವೆ ಅಂತೇಳಿ ಈಗಾಗಲೇ ಚರ್ಚೆಯನ್ನು ನಡೆಸಿದ್ವಿ. ಈಗ ಸಂವಿಧಾನದ ಪ್ರಾಮುಖ್ಯತೆ, ಒಂದು ಸಂವಿಧಾನದ ಅವಶ್ಯಕತೆ ಏಕೆ ಇದೆ, ನಾವು ಯಾಕೆ ಸಂವಿಧಾನವನ್ನು ಹೊಂದಬೇಕಾಗಿದೆ, ಅದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಈಗ ಒಂದು ಸಂವಿಧಾನ ಪ್ರತಿಯೊಂದು ದೇಶಕ್ಕೂ ಕೂಡ ಒಂದೊಂದು ಸಂವಿಧಾನದ ಅವಶ್ಯಕತೆ ಇದೆ. ಸಂವಿಧಾನವಿರದ ರಾಜ್ಯವಿಲ್ಲ. ಏಕೆಂದರೆ ಸಂವಿಧಾನವು ಒಂದು ದೇಶಕ್ಕೆ ಶಿರದ ರೂಪದಲ್ಲಿ ಇರುತ್ತದೆ, ತಲೆಯ ರೂಪದಲ್ಲಿ ಇರುತ್ತದೆ. ಸಂವಿಧಾನವಿಲ್ಲದ ದೇಶವನ್ನು ನಾವು ದೇಶ ಅಂತೇಳಿ ಕರೀಲಿಕ್ಕಾಗಲ್ಲ, ಅದೊಂದು ಅರಾಜಕತೆಯಾಗಿರುತ್ತದೆ. ಎಲ್ಲಿ ಸಂವಿಧಾನ ಇರೋದಿಲ್ವೋ ಅಲ್ಲಿ ವ್ಯವಸ್ಥಿತವಾದಂಥ ಬದುಕನ್ನು ನಾವು ನಡೆಸಲಿಕ್ಕಾಗಲ್ಲ. ಆ ವ್ಯವಸ್ಥಿತವಾದ ಬದುಕನ್ನು ನಡೆಸಲಿಕ್ಕೋಸ್ಕರನೇ ನಾವೇನು ಮಾಡ್ಕೊಂಡಿದ್ದೇವೆ, ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ತೇವೆ. ಆ ಒಂದು ಸಂವಿಧಾನ ನಮ್ಮನ್ನು ಒಂದು ನಿರ್ದಿಷ್ಟವಾದಂಥ ವ್ಯಾಪ್ತಿನಲ್ಲಿ ನಮ್ಮೆಲ್ಲರ ಚಟುವಟಿಕೆಗಳನ್ನು ನಿರ್ಬಂಧಿಸಿ ಇಡುತ್ತದೆ. ಸರ್ಕಾರ ಆಡಳಿತವನ್ನು ನಡೆಸ್ತದೆ. ನಮಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಪ್ರಾಥಮಿಕ ಅಗತ್ಯತೆಗಳನ್ನು ನಮಗೆ ಒದಗಿಸಿಕೊಡಲಿಕ್ಕೆ ಸಂವಿಧಾನದ ಅವಶ್ಯಕತೆ ನಮಗೆ ಇದೆ. ಒಂದು ಶಾಂತಿಯುತವಾದಂಥ ಬದುಕು, ಭದ್ರತೆಯಿಂದ ಕೂಡಿರ್ತಕ್ಕಂಥ ಬದುಕು, ರಕ್ಷಣೆಯಿಂದ ಕೂಡಿರ್ತಕ್ಕಂಥ ಬದುಕು ನಮಗೆ ಬೇಕು ಎನ್ನುವುದಾದರೆ ಒಂದು ನಿರ್ದಿಷ್ಟಪಡಿಸಿದ ಸಂವಿಧಾನದ ಅವಶ್ಯಕತೆ ನಮಗೆ ಇದೆ. ಪ್ರತಿಯೊಂದು ರಾಜ್ಯವೂ ಕೂಡ ಒಂದೊಂದು ಸಂವಿಧಾನವನ್ನು ರೂಪಿಸಿಕೊಂಡಿರ್ತದೆ. ಆ ಸಂವಿಧಾನ ಲಿಖಿತ ರೂಪದಲ್ಲಾದರೂ ಇರ್ಬೋದು, ಅಲಿಖಿತ ರೂಪದಲ್ಲಾದರೂ ಇರ್ಬೋದು. ಅದು ಬರಹದ ರೂಪದಲ್ಲಿದ್ದರೆ ಲಿಖಿತ ಸಂವಿಧಾನ ಅಂತೇಳಿ ಕರೀತೇವೆ. ಬರಹದ ರೂಪದಲ್ಲಿ ಇರದೆ ಕೇವಲ ವಾಡಿಕೆ, ರೂಢಿ ಮತ್ತು ಸಂಪ್ರದಾಯಗಳಲ್ಲಿ ವಿಕಸನವನ್ನು ಹೊಂದಿದ್ದಾರೆ, ಅದನ್ನು ನಾವೇನಂತ ಕರಿತೇವೆ, ಅಲಿಖಿತ ಸಂವಿಧಾನ ಅಂತೇಳಿ ಕರಿತೇವೆ ಅಂತೇಳಿ ಕಳೆದ ತರಗತಿನಲ್ಲಿ ನೋಡಿದ್ದೇವೆ, ವಿಚಾರವನ್ನು ಮಾಡಿದ್ದೇವೆ, ಚರ್ಚೆಯನ್ನು ನಡೆಸಿದ್ದೇವೆ. ಇನ್ನು ಈ ಸಂವಿಧಾನ ಅಧಿಕಾರದ ಚಲಾವಣೆ, ಸರ್ಕಾರದ ರಚನೆ ಮತ್ತು ಅವುಗಳ ಕಾರ್ಯಗಳನ್ನು ವಿವರಿಸುತ್ತದೆ. ಒಂದು ಸಂವಿಧಾನ ಆ ದೇಶದ ಸರ್ಕಾರ ಯಾವ ರೀತಿ ರಚನೆ ಆಗಬೇಕು, ರಚನೆಯಾಗುವ ಹಾದಿಗಳು ಯಾವ್ಯಾವು, ಹೇಗೆ ರಚನೆಯಾಗಬೇಕು, ರಚನೆಯಾದ ಮೇಲೆ ಅವುಗಳು ಏನೇನು ಅಧಿಕಾರಗಳನ್ನು ಚಲಾಯಿಸಬೇಕು, ಯಾವ್ಯಾವ ಕೆಲಸಗಳನ್ನು ನಿರ್ವಹಿಸಬೇಕು, ಹೇಗೆಲ್ಲ ನಿರ್ವಹಿಸಬೇಕು ಎನ್ನುವ ನಿರ್ದೇಶನಗಳ ಒಂದು ಸಂಹಿತೆಯೇ ಸಂವಿಧಾನ. ಹಾಗಿದ್ಮೇಲೆ ಸರ್ಕಾರ ರಚನೆ ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ನಿರ್ದೇಶನವನ್ನು ನಮಗೆ ಯಾರು ಕೊಡ್ತಾರೆ, ನಮ್ಮ ಸಂವಿಧಾನ ನೀಡ್ತದೆ. ಸರ್ಕಾರ ರಚನೆ ಆಯಿತು, ರಚನೆ ಆದಮೇಲೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅದನ್ನು ನಮಗೆ ಸಂವಿಧಾನ ನಮಗೆ ನಿರ್ದೇಶನವನ್ನು ನೀಡ್ತದೆ. ಆ ಕಾರಣಕ್ಕಾಗಿ ಸಂವಿಧಾನದ ಅವಶ್ಯಕತೆ ನಮಗೆ ಇದೆ. ಇನ್ನು ಈ ಸಂವಿಧಾನದ ವಿಧಿವಿಧಾನಗಳಂತೆ ಕಾರ್ಯನಿರ್ವಹಿಸುವ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತಾರೆ. ನೆಕ್ಸ್ಟಿನ ಒಂದು ಟಾಪಿಕ್ ಕೂಡ ಇದೆ, ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ. ಯಾವ ಒಂದು ದೇಶ ಸಂವಿಧಾನವನ್ನು ಹೊಂದಿರ್ತದೋ ಅದು ಸಂವಿಧಾನಾತ್ಮಕ ದೇಶ, ಸಂವಿಧಾನಾತ್ಮಕವಾದಂಥ ರಾಜ್ಯ. ಯಾವ ರಾಜ್ಯ ಸಂವಿಧಾನವನ್ನು ಹೊಂದಿಲ್ಲವೋ ಅದನ್ನು ನಾವು ಸಂವಿಧಾನಾತ್ಮಕ ರಾಜ್ಯ ಅಂತಲೂ ಕರೆಯೋದು ಇಲ್ಲ. ಆ ರಾಜ್ಯದೊಳಗೆ ವ್ಯವಸ್ಥಿತವಾದಂಥ ಜನಜೀವನದ ಬದುಕು ನಡೆಯೋದಿಲ್ಲ. ಯಾವ ಸರ್ಕಾರ ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆಯೋ, ಸಂವಿಧಾನ ಹೇಳಿದಂತೆಯೇ ಕಾರ್ಯನಿರ್ವಹಿಸುತ್ತದೆಯೋ ಅಂತಹ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತಾರೆ. ಅದನ್ನು ಮುಂದಿನ ಒಂದು ಚರ್ಚೆಯಲ್ಲಿ ಅದಿದೆ, ಅದನ್ನು ನಾವು ಇವಾಗ ನೋಡೋಣ, ಅದನ್ನು ವಿವರವಾಗಿ ಚರ್ಚೆಯನ್ನು ಮಾಡೋಣ. ಈಗ ಸಂವಿಧಾನದ ಪ್ರಾಮುಖ್ಯತೆ ಎಷ್ಟಿದೆ, ಯಾಕಿದೆ, ಯಾವ್ಯಾವ ಕಾರಣಕ್ಕೆ ನಾವು ಸಂವಿಧಾನವನ್ನು ಹೊಂದಬೇಕಾಗಿದೆ ಅನ್ನೋದನ್ನು ಒಂದು ಸಾರಿ ನೋಡೋಣ. ಈ ಆಡಳಿತವನ್ನು ನಡೆಸತಕ್ಕಂಥ ಸರ್ಕಾರ ತನ್ನ ಎಲ್ಲ ಅಧಿಕಾರಗಳು ಇದ್ದಾವೆ ಅಂತೇಳಿ ಅದು ನಿರಂಕುಶವಾಗಿ ಬಿಟ್ಟರೆ, ತಾನು ತಿಳಿದಂತೆಯೇ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಆ ಸರ್ಕಾರದಲ್ಲಿರ್ತಕ್ಕಂಥ ಜನ ತಮಗಿರುವ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಾವು ಮಾಡಿದ್ದೇ ಕಾನೂನೆಂದು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ
ಕಾರಣಕ್ಕೆ ಸಂವಿಧಾನ ಏನು ಮಾಡ್ತದೆ, ಒಂದು ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನ ಅಂತಹ ಸರ್ಕಾರಗಳು ನಿರಂಕುಶವಾಗಿ ವರ್ತಿಸದಂತೆ, ದಬ್ಬಾಳಿಕೆಯನ್ನು ನಡೆಸದಂತೆ, ತಮ್ಮ ಇಚ್ಛೆಗೆ ಸರಿಯಾಗತಕ್ಕಂತೆ ತಮಗಿರುವ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಸರ್ಕಾರವನ್ನು ನಿರ್ಬಂಧಿಸಿ ಇಡುವ ಕೆಲಸವನ್ನು ಸಂವಿಧಾನ ಮಾಡ್ತದೆ. ಸರ್ಕಾರಕ್ಕೆ ಅಧಿಕಾರಗಳಿದ್ದಾವೆ, ಆದರೆ ಆ ಅಧಿಕಾರಗಳೆಲ್ಲವುಗಳೂ ಕೂಡ ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಆ ಅಧಿಕಾರಗಳನ್ನು ಚಲಾವಣೆಯನ್ನು ಮಾಡಬೇಕಾಗಿದೆ. ತಮಗೆ ತಿಳಿದಂತೆ ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಆ ಕಾರಣಕ್ಕಾಗಿ ನಮಗೆ ಸಂವಿಧಾನದ ಅವಶ್ಯಕತೆ ಇದೆ. ಇನ್ನು ಪ್ರಜೆಗಳ ಅಭಿವೃದ್ಧಿಯನ್ನು ಸಾಧಿಸಲು ಸಂವಿಧಾನ ಸರ್ಕಾರವನ್ನು ನಿಯಂತ್ರಿಸುತ್ತದೆ. ಪ್ರಜೆಗಳ ಅಭಿವೃದ್ಧಿಯೇ ರಾಜ್ಯದ ಒಂದು ಉದ್ದೇಶ. ಪ್ರಜೆಗಳ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸತಕ್ಕಂಥದ್ದು, ಪ್ರಜೆಗಳಿಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ನೀಡತಕ್ಕಂಥದ್ದು, ಹೆಚ್ಚು ಹೆಚ್ಚು ಪ್ರಾಥಮಿಕ ಅಗತ್ಯತೆಗಳನ್ನು ನೀಗಿಸತಕ್ಕಂಥ ಒಂದು ಉದ್ದೇಶಕ್ಕೆ ನಾವು ರಾಜ್ಯವನ್ನು ರಚನೆ ಮಾಡಿಕೊಂಡಿದ್ದೇವೆ. ನಾವೆಲ್ಲರೂ ರಾಜ್ಯಕ್ಕೆ ಶರಣಾಗಿದ್ದೇವೆ. ನಮ್ಮ ರಕ್ಷಣೆಗಾಗಿ, ನಮಗೊಂದು ಭದ್ರತೆಗಾಗಿ, ನಮಗೊಂದು ನೆಮ್ಮದಿಯ ಬದುಕಿಗಾಗಿ. ಆ ನಮ್ಮ ನೆಮ್ಮದಿಯ ಬದುಕಿಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಲು ಬೇಕಾಗಿರ್ತಕ್ಕಂಥದ್ದು, ಅದನ್ನು ಪ್ರಜೆಗಳವರೆಗೆ ಮುಟ್ಟಿಸತಕ್ಕಂಥದ್ದು ರಾಜ್ಯದ ಕೆಲಸ. ಆ ಕೆಲಸವನ್ನು ಮಾಡಲಿಕ್ಕೆ ಒಬ್ಬ ಯಂತ್ರಾಂಗ ಇದೆ, ಅದು ಸರ್ಕಾರ. ಆ ಸರ್ಕಾರವು, ರಾಜ್ಯ ಏನು ಮಾಡ್ತದೆ, ಸಂವಿಧಾನ ಏನು ಮಾಡ್ತದೆ ಅಂತಂದರೆ, ಜನರಿಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಸಂವಿಧಾನವು ಸರ್ಕಾರದ ಮುಖಾಂತರ ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡ್ತದೆ. ಸರ್ಕಾರಗಳಿಗೆ ನಿರ್ದೇಶನಗಳನ್ನು ನೀಡಿ ಹೆಚ್ಚು ಹೆಚ್ಚು ಜನರಿಗೆ ಅನುಕೂಲವಾಗ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲಸವನ್ನು ಮಾಡುವಂತೆ ಸರ್ಕಾರಕ್ಕೆ ನಿರ್ದೇಶನಗಳನ್ನು ಸಂವಿಧಾನ ನೀಡ್ತದೆ. ಆ ಕಾರಣಕ್ಕೋಸ್ಕರ ನಮಗೆ ಸಂವಿಧಾನದ ಅವಶ್ಯಕತೆ ಇದೆ. ಇನ್ನು ಜನರ ವರ್ತನೆಯನ್ನು ನಿಯಂತ್ರಿಸುತ್ತದೆ. ಪ್ರತಿಯೊಂದು ರಾಜ್ಯ ಸಂವಿಧಾನವನ್ನು ಹೊಂದಿರ್ತದೆ, ಸರಿ. ಆ ಸಂವಿಧಾನ ಇರ್ತಕ್ಕಂಥ ಸಂವಿಧಾನ ಜನರ ವರ್ತನೆಯನ್ನು ಕೂಡ ನಿಯಂತ್ರಿಸುತ್ತದೆ. ಜನರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ, ಸಮಾನತೆಯನ್ನು ಕೊಟ್ಟಿದ್ದೇವೆ, ಭ್ರಾತೃತ್ವವನ್ನು ಆಚರಣೆ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅಂದ ಕೂಡಲೇ ಜನರು ತಮಗಿರುವ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಹೆಂಗೆ ಬೇಕೋ ಹಾಗೆ ವರ್ತಿಸಬಹುದೇ? ಇಲ್ಲ. ಜನರು ತಮಗೆ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳು ಹಾಗೂ ಸ್ವಾತಂತ್ರ್ಯವನ್ನು ಮತ್ತು ಸಮಾನತೆಯನ್ನು ಅನುಭವಿಸಿಕೊಂಡು ಹೋಗುವಲ್ಲಿ ಇತರರ ಸ್ವಾತಂತ್ರ್ಯಕ್ಕೆ, ಸಮಾನತೆಗೆ, ಅವರ ಹಕ್ಕುಗಳಿಗೆ ಯಾವುದೇ ಚ್ಯುತಿಯಾಗದಂತೆ ನಡ್ಕೊಂಡು ಹೋಗಬೇಕಲ್ಲ. ಹಾಗೆ ಜನರ ಕಾರ್ಯವೈಖರಿಯನ್ನು, ಜನರ ಜೀವನವನ್ನು, ಜನರ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಸಂವಿಧಾನ. ಕೇವಲ ಸರ್ಕಾರವನ್ನು ಮಾತ್ರ ನಿಯಂತ್ರಣದಲ್ಲಿ ಇಡೋದಿಲ್ಲ. ಅದಕ್ಕೋಸ್ಕರ ಸಂವಿಧಾನದ ಅವಶ್ಯಕತೆ ಇದೆ. ಇನ್ನು ರಾಷ್ಟ್ರದ ಮತ್ತು ಪ್ರಜೆಗಳ ಭದ್ರತೆಗೆ ಸಂವಿಧಾನದ ಅವಶ್ಯಕತೆ ಇದೆ. ನಮ್ಮ ದೇಶಕ್ಕೊಂದು ಭದ್ರತೆ ಬೇಕಾಗಿದೆ. ವಿದೇಶಿ ಆಕ್ರಮಣಗಳಿಂದ, ವಿದೇಶಿ ಸಂಚುಗಳಿಂದ, ವಿದೇಶಿ ಷಡ್ಯಂತ್ರಗಳಿಂದ ರಾಯಭಾರತ್ವವನ್ನು ನಿಭಾಯಿಸುವಲ್ಲಿ, ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಹೊಂದುವಲ್ಲಿ, ಇವೆಲ್ಲವುಗಳನ್ನು ಹೊಂದುವಲ್ಲಿ ಆ ದೇಶದ ಜನತೆ ಮತ್ತು ರಾಷ್ಟ್ರದ ಭದ್ರತೆ, ಇಬ್ಬರ ಒಂದು ಭದ್ರತೆಗಾಗಿ ಸಂವಿಧಾನದ ಅವಶ್ಯಕತೆ ಇದೆ. ಆ ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ನಾವೆಲ್ಲರೂ ನಡೆದುಕೊಂಡು ಹೋದರೆ ನಮಗೆಲ್ಲರಿಗೂ ಕೂಡ ಆಂತರಿಕ ಭದ್ರತೆ ಮತ್ತು ಬಾಹ್ಯ ಪರಮಾಧಿಕಾರದ ಚಲಾವಣೆಗೆ ಅನುಕೂಲ ಆಗ್ತದೆ. ಆ ಕಾರಣಕ್ಕಾಗಿ ನಮಗೆ ಸಂವಿಧಾನದ ಅವಶ್ಯಕತೆ ಇದೆ. ಇನ್ನು ದೇಶದಲ್ಲಿ ಕಾನೂನು ವ್ಯವಸ್ಥೆ, ಕಾನೂನು ಮತ್ತು ಸುವ್ಯವಸ್ಥೆ ಸ್ಥಾಪನೆಗೆ ಸಂವಿಧಾನವು ಅವಶ್ಯಕ. ರೂಲ್ ಆಫ್ ಲಾ, ಕಾನೂನಿನ ಆಡಳಿತ ಬರಬೇಕು. ಆ ಕಾನೂನು ಸರ್ವರಿಗೂ ಸಮಾನವಾಗಿ ಅನ್ವಯವಾಗುತ್ತಿರಬೇಕು. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಭಾರತ ಸಂವಿಧಾನದ 14ನೇ ವಿಧಿ, ಭಾರತ ಸಂವಿಧಾನದ 3ನೇ ಭಾಗದಲ್ಲಿರುವ 14ನೇ ವಿಧಿ ಏನು ಹೇಳ್ತದೆ? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ವೆದರ್ ಹಿ ಈಸ್ ಅನ್ ಅಡ್ಮಿನಿಸ್ಟ್ರೇಟರ್, ವೆದರ್ ಹಿ ಈಸ್ ಎ ಕಾಮನ್ ಸಿಟಿಸನ್, ವೆದರ್ ಹಿ ಈಸ್ ಎ ರಿಚ್ ಆರ್ ಪೂರ್ ಆರ್ ಎನಿಥಿಂಗ್. ಅಂದರೆ
ಆತನು ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ಯಾರೇ ಆಗಿರಲಿ, ಆಡಳಿತಗಾರನಾಗಿರಲಿ, ಆಡಳಿತಕ್ಕೆ ಒಳಪಡ್ತಕ್ಕಂಥ ಸಾಮಾನ್ಯ ನಾಗರಿಕನಾಗಿರಲಿ, ಆತರೆಲ್ಲರೂ ಕೂಡ ಕಾನೂನಿನ ಮುಂದೆ ಸರ್ವರೂ ಸಮಾನರು. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಆ ಕಾನೂನಿನ ಮುಂದೆ ಸಮಾನತೆಯನ್ನು ತಂದಿಟ್ಟು ಕಾನೂನಿನ ಆಡಳಿತವನ್ನು ನಾವು ಏನು ಮಾಡಬೇಕಾಗಿದೆ, ಜಾರಿಗೊಳಿಸಬೇಕಾಗಿದೆ. ಆ ಕಾನೂನಿನ ಮುಖಾಂತರ ಸುವ್ಯವಸ್ಥೆಯನ್ನು, ನಮ್ಮ ಜೀವನ ವ್ಯವಸ್ಥೆಗಳ ಯಾವುದು ಡಿಸ್ಟರ್ಬ್ ಆಗದಂತೆ, ನಮ್ಮ ಸಾಂಪ್ರದಾಯಿಕ ಬದುಕಿಗೆ ಯಾವುದೇ ರೀತಿಯ ಅಡಚಣೆಗಳು ಬಾರದಂತೆ, ನಮ್ಮ ವೈಯಕ್ತಿಕ ಬದುಕಿಗೆ ಯಾವುದೇ ಅಡಚಣೆಗಳಾಗದಂತೆ ನಾವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೆಲೆಗೊಳಿಸಬೇಕಾಗಿದೆ. ಆ ನೆಲೆಗೊಳಿಸುವಂಥ ಸಂದರ್ಭದಲ್ಲಿ ಅಂತಹ ನಿರ್ದೇಶನಗಳನ್ನು ನೀಡ್ತಕ್ಕಂಥದ್ದು ನಮಗೆ ಸಂವಿಧಾನ ಆಗಿದೆ. ಇನ್ನು ದೇಶದಲ್ಲಿ ಆಡಳಿತ ಯಂತ್ರದ ಸರಳ ಮತ್ತು ಸುವ್ಯವಸ್ಥೆಗಾಗಿ ಸಂವಿಧಾನದ ಅವಶ್ಯಕತೆ ಇದೆ. ಕಾನೂನು ಇರ್ತವೆ, ಆ ಕಾನೂನನ್ನು ಮಾಡ್ತಕ್ಕಂಥವರು ಸರ್ಕಾರ ಆಗಿರ್ತದೆ. ಆದರೆ ಆ ಸರ್ಕಾರವು ಎಂತಹದ್ದೇ ಕಾನೂನುಗಳನ್ನು ಮಾಡಿಬಿಡಬಹುದೇ, ತನಗೆ ತಿಳಿದದ್ದನ್ನೇ ಕಾನೂನೆಂದು ಮಾಡಿಬಿಡಬಹುದೇ. ಬಹುಮತವಿದೆಯಿಂದ ಕಾರಣಕ್ಕಾಗಿ ಯಾವುದಾದರೂ ಒಂದು ಸರ್ಕಾರವು ಯಾವುದೇ ರೀತಿಯ ಕಾನೂನುಗಳನ್ನು ರಚಿಸಿಬಿಡಬಹುದೇ? ಇಲ್ಲ. ಸಂವಿಧಾನದಲ್ಲಿ ಹೇಳಲಾಗಿರುವ, ಸಂವಿಧಾನದಲ್ಲಿ ನೀಡಿರುವ ನಿರ್ದೇಶನಗಳಿಗೆ ಅನುಗುಣವಾಗಿಯೇ ಕಾನೂನುಗಳನ್ನು ರಚಿಸಬೇಕಾಗಿದೆ. ಆ ಸಂವಿಧಾನವು ನೀಡತಕ್ಕಂಥ ನಿರ್ದೇಶನಗಳಿಗೆ ಅನುಗುಣವಾಗಿಯೇ, ನೀತಿ ನಿಯಮಗಳಿಗೆ ಅನುಗುಣವಾಗಿಯೇ ಕಾನೂನುಗಳನ್ನು ಅದು ರಚನೆ ಮಾಡಬೇಕಾಗಿದೆ. ಅಂತಹ ಆಡಳಿತ ಯಂತ್ರಕ್ಕೆ ನಿರ್ದೇಶನಗಳನ್ನು ನೀಡತಕ್ಕಂಥ ಕೆಲಸವನ್ನು ಸಂವಿಧಾನ ಮಾಡ್ತದೆ. ಮತ್ತು ಆ ಒಂದು ವೇಳೆ ಯಾವುದಾದರೂ ಸರ್ಕಾರವು ಸಂವಿಧಾನದಲ್ಲಿ ಹೇಳಲಾಗದೇ ಇರುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರಚಿಸಿದರೆ ನ್ಯಾಯಾಂಗವು ಅದನ್ನು ಕಾನೂನು ಬಾಹಿರ ಅಥವಾ ಸಂವಿಧಾನ ಬಾಹಿರ ಎಂದು ಘೋಷಿಸುತ್ತದೆ, ಅದನ್ನು ರದ್ದುಪಡಿಸುತ್ತದೆ. ಇಂಥ ಒಂದು ಅಧಿಕಾರವನ್ನು ನ್ಯಾಯಾಂಗಕ್ಕೆ ನೀಡಲಾಗಿದೆ. ಅದನ್ನು ನ್ಯಾಯಿಕ ವಿಮರ್ಶೆ ಅಂತಲೂ ಕೂಡ ಕರೀತಾರೆ. ಅದನ್ನು ನ್ಯಾಯಾಂಗ ಪಾಠದಲ್ಲಿ ನಾವು ಜಾಸ್ತಿ ಅದನ್ನು ನೋಡ್ತೇವೆ. ಸದ್ಯಕ್ಕೆ ಈ ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಸರ್ಕಾರಗಳು ಏನು ಮಾಡಬೇಕಾಗಿದೆ, ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಸಂವಿಧಾನವೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನೀತಿಯನ್ನು ನಿರ್ಧರಿಸುತ್ತದೆ. ದಿ ನೇಷನ್, ವಾಟ್ ಕೈಂಡ್ ಆಫ್ ನೇಷನ್? ಎ ನೇಷನ್ ಹ್ಯಾವಿಂಗ್ ವಿಚ್ ಕೈಂಡ್ ಆಫ್ ನೇಚರ್ ಅಮಾಂಗ್ ಇಂಟರ್ನ್ಯಾಷನಲ್ ಲೆವೆಲ್. ಒಂದು ದೇಶ ತನ್ನನ್ನು ತಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನನ್ನು ತಾನು ಹೇಗೆ ಪ್ರಚುರಪಡಿಸಿಕೊಳ್ಳಿಕ್ಕೆ ಇಷ್ಟಪಡ್ತದೆ. ವಾಟ್ ಕೈಂಡ್ ಆಫ್ ನೇಚರ್ ಆಫ್ ಎ ನೇಷನ್ ವಿಲ್ ಬಿ ಡಿಸೈಡೆಡ್ ಬೈ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಅಂದರೆ ಆ ದೇಶವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀತಿಗಳನ್ನು ರಚಿಸಿಕೊಳ್ಳುವ ಸಂದರ್ಭದಲ್ಲಿ ಆ ದೇಶದ ಸಂವಿಧಾನ ನಿರ್ದೇಶನಗಳನ್ನು ನೀಡ್ತದೆ. ಏಕೆಂದರೆ ಸಂವಿಧಾನವನ್ನು ರಚನೆ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಎಲ್ಲ ವಿಷಯಗಳು ಆ ಸಂವಿಧಾನದೊಳಗೆ ಏನಾಗಿರ್ತವೆ, ಸೇರ್ಕೊಂಡಿರ್ತವೆ. ಅಂತಾರಾಷ್ಟ್ರೀಯ ಸಮುದಾಯದ ಜೊತೆಗೆ ನಾವು ಹೇಗಿರಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಭದ್ರತೆಯನ್ನು ಹೇಗೆ ಹೊಂದಬೇಕು ಮತ್ತು ನಮ್ಮ ಪ್ರಜೆಗಳಿಗೆ ಏನೇನನ್ನು ನಾವು ದೊರಕಿಸಿಕೊಳ್ಬೇಕು ಎನ್ನುವ ಒಂದು ಪೂರ್ವ ಪೀಠಿಕೆಯನ್ನೇ ಅಲ್ಲಿ ಇರ್ತದೆ. ಮುಂದೆ ಭಾರತದ ಸಂವಿಧಾನ ಅಂತೇಳಿ ನಾವು ಮತ್ತೆ ಚರ್ಚೆಯನ್ನು ಒಂದು ಇಡೀ ಚಾಪ್ಟರ್ನ ನಾವು ನೋಡಬೇಕಾಗಿದೆ. ಅಲ್ಲಿ ನಾನು ಆ ವಿಷಯಗಳನ್ನು ಚರ್ಚೆಗೆ ಎತ್ತುಕೊಳ್ತೇನೆ. ಒಟ್ಟಾರೆಯಾಗಿ ಈ ಎಲ್ಲ ಕಾರಣಗಳಿಗಾಗಿ ಒಂದು ದೇಶಕ್ಕೆ ಸಂವಿಧಾನದ ಅವಶ್ಯಕತೆ ಇದೆ. ಈಗ ಇನ್ನೊಂದು ವಿಷಯವನ್ನು ಎತ್ಕೊಳ್ಳೋಣ. ಸಂವಿಧಾನಾತ್ಮಕ ಸರ್ಕಾರ. 1 ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ವಾಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್? ಸಂವಿಧಾನಾತ್ಮಕ ಸರ್ಕಾರ ಅಂದರೆ ಏನು? ಆ ಸಂವಿಧಾನಾತ್ಮಕ ಸರ್ಕಾರ ಅಂದರೆ ಏನು ಅಂದರೆ ಅದು ಭಾಳಷ್ಟು ಆ ಪ್ರಶ್ನೆಯಲ್ಲೇ ಉತ್ತರ ಇಲ್ಲ. ಅಷ್ಟು ಸುಲಭವಾಗಿದೆ. ನೀವು ಹಾಗೇನೆ ಅದನ್ನು ನೆನಪಿಟ್ಕೋಬೇಕು. ಓದ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳನ್ನು ಅಲ್ಲಲ್ಲೇ ರೈಸ್ ಮಾಡಿಕೊಂಡು ಅದಕ್ಕೆ ಅಲ್ಲೇ ಸೊಲ್ಯೂಷನ್ಗಳನ್ನು ಕೂಡ ಅಲ್ಲಿಯೇ ಅದಕ್ಕೆ ಪರಿಹಾರಗಳನ್ನು ಕಂಡುಕೋಬೇಕು. ಭಾಳಷ್ಟು ಚೆನ್ನಾಗಿದೆ ನೋಡ್ರಿ. ಸಂವಿಧಾನಾತ್ಮಕ ಸರ್ಕಾರ ಅಂತಂದರೆ ಯಾವ ಸರ್ಕಾರವು ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಕಾರ್ಯನಿರ್ವಹಿಸುತ್ತದೆಯೋ, ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಕಾರ್ಯನಿರ್ವಹಿಸುವ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತಾರೆ. ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸದಂತೆ, ಸಂವಿಧಾನದ ವ್ಯಾಪ್ತಿಯನ್ನು
ದಾಟದಂತೆ ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ. ಭಾಳ ಸಿಂಪಲ್ ಆಗಿ ಹೇಳೋದಾದರೆ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿಯೇ ಕಾರ್ಯನಿರ್ವಹಿಸುವ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತೇವೆ. 2 ಅಂಕದ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಬರ್ತದೆ. ಆ ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕೇಳ್ತಾ ಇರ್ತಾರೆ. ವಾಟ್ ಯು ಮೀನ್ ಬೈ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್? ಸಂವಿಧಾನಾತ್ಮಕ ಸರ್ಕಾರ ಅಂದರೆ ಏನು ಅಂತೇಳಿ. ಇನ್ನು ಈ ಸಂವಿಧಾನ ನೀತಿ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೆದು, ಈ ಸಂವಿಧಾನಾತ್ಮಕ ಸರ್ಕಾರಗಳು ಸಾಮಾನ್ಯವಾಗಿ ಲಿಖಿತ ದಾಖಲೆಗಳನ್ನು ಹೊಂದಿರ್ತವೆ. ಈ ಸಂವಿಧಾನಾತ್ಮಕ ಸರ್ಕಾರಗಳು ಏನಾಗಿರ್ತವೆ? ಲಿಖಿತವಾದಂಥ ದಾಖಲೆಗಳನ್ನು ಹೊಂದಿರುತ್ತವೆ. ಲಿಖಿತ ಸಂವಿಧಾನವನ್ನೇ ಹೊಂದಿರುತ್ತವೆ. ಆ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶಗಳು ಆ ಲಿಖಿತ ಸಂವಿಧಾನದಲ್ಲಿ ಹೇಳಲಾಗಿರುವಂಥ ವಿಷಯಗಳಿಗೆ ಅನುಗುಣವಾಗಿಯೇ ತಮಗೆ ಎಲ್ಲಿಯಾದರೂ ಗಲಿಬಿಲಿಗಳು ಉಂಟಾದರೆ, ಯಾವುದೇ ಗಲಿಬಿಲಿಗಳು ಉಂಟಾದರೆ ಅಂಥ ಸಂದರ್ಭದಲ್ಲಿ ಸಂವಿಧಾನದ ಆ ಲಿಖಿತ ರೂಪದ ಆ ಸಂವಿಧಾನದ ಪುಸ್ತಕದಿಂದ ಅದಕ್ಕೆ ನಿರ್ದೇಶನಗಳನ್ನು ಪಡೀತಾರೆ. ಅದು ಸ್ಪಷ್ಟವಾಗಿರ್ತದೆ. ಆ ಬರಹದ ರೂಪದಲ್ಲಿರ್ತಕ್ಕಂಥ ಸಂವಿಧಾನ ಸ್ಪಷ್ಟವೂ ನಿಖರವೂ ನಿರ್ದಿಷ್ಟವೂ ಆಗಿರ್ತದೆ. ಆ ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯಗಳು, ಅದಕ್ಕೆ ವಿವರಣೆಗಳು ಅಲ್ಲಿ ಇರ್ತದೆ. ಆ ವಿವರಣೆಗಳಿಗೆ ಅನುಗುಣವಾಗಿ ಆ ಸರ್ಕಾರ ಕೆಲಸವನ್ನು ಮಾಡ್ಕೊಂಡು ಹೋಗ್ತದೆ. ಇನ್ನು ಸಂವಿಧಾನಾತ್ಮಕ ಸರ್ಕಾರದ ಮೂಲ ತತ್ವ ಕಾನೂನು ಅಧಿಕಾರ ಚಲಾವಣೆ, ರೂಲ್ ಆಫ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರಪ್ಪ. ಕಾನೂನಿಗೆ ಪ್ರತಿಯೊಬ್ಬರೂ ಏನು ಮಾಡಬೇಕಾಗಿದೆ? ವಿಧೇಯತೆಯನ್ನು ವ್ಯಕ್ತಪಡಿಸಲೇಬೇಕಾಗಿದೆ. ವ್ಯಕ್ತಪಡಿಸದಿದ್ದರೆ ನಾನು ವಿಧೇಯನಾಗಿರುವುದಿಲ್ಲವೆಂದರೆ ಬಲವಂತವಾಗಿಯಾದರೂ ಸರಿಯೇ ನಮ್ಮ ಮೇಲೆ ಆ ಕಾನೂನುಗಳನ್ನು ಜಾರಿಗೊಳಿಸುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ. ಜಾರಿಗೊಳಿಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕೆ ಇದೆ. ಅದನ್ನು ಪರಮಾಧಿಕಾರ ಅಂತೇಳಿ ಕರೀತೇವೆ. ಹಾಗಾಗಿ ಈ ಸಂವಿಧಾನದ ಮುಂದೆ ಸರ್ವರು, ಸಂವಿಧಾನದ ನಿಯಮಗಳ ಮುಂದೆ, ಕಾನೂನುಗಳ ಮುಂದೆ ಸರ್ವರು ಸಮಾನರಾಗಿದ್ದುಕೊಂಡು ಕಾನೂನಿನ ಆಡಳಿತವನ್ನು ಏರ್ಪಡಿಸಿಕೊಂಡು ಹೋಗಲಾಗ್ತದೆ. ಇನ್ನು ರಾಜ್ಯ ಮತ್ತು ಪ್ರಜೆಗಳ ನಡುವೆ ಸಂಬಂಧವನ್ನು ನಿರ್ಧರಿಸುತ್ತದೆ. ರಾಜ್ಯ ಮತ್ತು ಪ್ರಜೆಗಳ ನಡುವೆ ಯಾವ ರೀತಿ ಸಂಬಂಧಗಳಿರಬೇಕು, ರಾಜ್ಯ ಮತ್ತು ಸರ್ಕಾರದ ನಡುವೆ ಯಾವ ರೀತಿ ಸಂಬಂಧಗಳಿರಬೇಕು, ಸರ್ಕಾರಗಳು ಯಾವ್ಯಾವ ರೀತಿ ಕೆಲಸವನ್ನು ಮಾಡಬೇಕು, ರಾಜ್ಯ ಮತ್ತು ಪ್ರಜೆಗಳ ನಡುವಿನ ಸಂಬಂಧಗಳನ್ನು ಕೂಡ ಈ ಸಂವಿಧಾನಾತ್ಮಕ ಸರ್ಕಾರಗಳು ನಿರ್ಧರಿಸ್ತವೆ. ಒಂದು ಸರ್ಕಾರ ಪ್ರಜೆಗಳ ಅಭಿವೃದ್ಧಿಗಾಗಿ ಏನೇನೆಲ್ಲ ಮಾಡಬೇಕೆನ್ನುವ ನಿರ್ದೇಶನಗಳನ್ನು ಆ ಸಂವಿಧಾನ ಸರ್ಕಾರಗಳಿಗೆ ನೀಡಿರ್ತದೆ. ಈ ಪ್ರಾಚೀನ ಗ್ರೀಕ್ ಕಾಲದಿಂದ ಆಧುನಿಕ ಕಾಲದವರೆಗೆ ಸಂವಿಧಾನಾತ್ಮಕ ಸರ್ಕಾರಗಳ ಕಲ್ಪನೆಯ ವಿಕಸನದಲ್ಲಿ ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್ ಮುಂತಾದ ದೇಶಗಳಲ್ಲಿ ರಕ್ತ ಕ್ರಾಂತಿಗಳಾಗಿದ್ದಾವೆ. ಒಂದು ಸಂವಿಧಾನವನ್ನು ನಿಖರವಾಗಿ ನಿರ್ದಿಷ್ಟವಾಗಿ ಇಟ್ಟುಕೊಳ್ಳಿಕ್ಕೆ, ಸಂವಿಧಾನಾತ್ಮಕ ಸರ್ಕಾರವನ್ನಾಗಿ ಮಾಡಿಟ್ಟುಕೊಳ್ಳಿಕ್ಕೆ ಅಮೆರಿಕ ದೇಶದಲ್ಲಿ, ಬ್ರಿಟನ್ನಲ್ಲಿ, ಫ್ರಾನ್ಸ್ನಲ್ಲಿ ಏನಾಗಿದೆ? ಅನೇಕ ಕ್ರಾಂತಿಗಳಾಗಿದ್ದಾವೆ. ಆ ಆಡಳಿತದ ಅನೇಕ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ನಾವು ಜೋಡಿಸ್ಕೊಳ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಸಂವಿಧಾನಾತ್ಮಕ ಸರ್ಕಾರದ ವಿಕಸನದಲ್ಲಿ ಪ್ರಮುಖವಾದ ಒಂದು ಹಂತ ಅಂತಂದರೆ 1215ರಲ್ಲಿ ಜಾರಿಗೆ ಬಂದಂಥ ಮ್ಯಾಗ್ನಾ ಕಾರ್ಟಾ. 1200 ಕ್ರಿಸ್ತಶಕ 1215ರಲ್ಲಿ ಬಂದಂತಹ ಮ್ಯಾಗ್ನಾ ಕಾರ್ಟಾ. ಈ ಮ್ಯಾಗ್ನಾ ಕಾರ್ಟಾ ಘೋಷಣೆಯಲ್ಲಿ ರಾಜಪ್ರಭುತ್ವದ ಅಧಿಕಾರವನ್ನು ಸೀಮಿತಗೊಳಿಸಿ ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನು ಒದಗಿಸಿಕೊಡ್ತು. ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನು ಮ್ಯಾಗ್ನಾ ಕಾರ್ಟಾ ಘೋಷಣೆ ಅವಕಾಶವನ್ನು ಕೊಡ್ತು. ಅಮೆರಿಕ ಹಕ್ಕುಗಳ ಘೋಷಣೆಯು ಪ್ರಜೆಗಳ ಹಕ್ಕುಗಳು ಮೂಲಭೂತವೆಂದು ಪರಿಗಣಿಸಿ ಸರ್ಕಾರವನ್ನು ಸೀಮಿತಗೊಳಿಸಿತು. ಅಮೆರಿಕ ದೇಶದ ಮಾನವ ಹಕ್ಕುಗಳ ಘೋಷಣೆ ಏನಿದೆ ಅಲ್ಲ, ಆ ಹಕ್ಕುಗಳ ಘೋಷಣೆಯಿಂದ ಏನಾಯಿತು?
ಮನುಷ್ಯನಿಗೆ ಹಕ್ಕುಗಳು ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥವುಗಳು, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥವುಗಳು. ಅವುಗಳನ್ನು ಸರ್ಕಾರ ಯಾವುದೇ ರೀತಿಗೂ ಮೊಟಕುಗೊಳಿಸುವಂತಿಲ್ಲ, ಹಸ್ತಕ್ಷೇಪ ಮಾಡುವಂತಿಲ್ಲ, ಕಡಿತಗೊಳಿಸುವಂತಿಲ್ಲ ಅಂತ ಹೇಳಿ ಸರ್ಕಾರದ ಅಧಿಕಾರಗಳನ್ನು, ಹಕ್ಕುಗಳ ವಿಷಯದಲ್ಲಿ ಮೊಟಕು ಮಾಡಿತು. ಇದರಿಂದ ಏನಾಯಿತು? ಪ್ರಜೆಗಳಿಗೆ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಹಕ್ಕುಗಳು, ತನ್ನ ಎಲ್ಲ ರೀತಿಯ ಒಂದು ನಾಗರಿಕ ಬದುಕನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅವಕಾಶ ಆಯಿತು. ಅಂಥ ಒಂದು ಸಂವಿಧಾನವೇ ಏನಾಗಿರ್ತದೆ? ಸಂವಿಧಾನಾತ್ಮಕ ಸರ್ಕಾರ ಆಗಿರ್ತದೆ. ಇನ್ನು ಈ ಸಂವಿಧಾನಾತ್ಮಕ ಸರ್ಕಾರದ 4 ಲಕ್ಷಣಗಳಿದ್ದಾವೆ. ಆ ಲಕ್ಷಣಗಳೇನು? ಸಂವಿಧಾನವು ಸರ್ವೋಚ್ಚ ಅಧಿಕಾರವನ್ನು ಪಡೆದಿದೆ. ದಿ ಕಾನ್ಸ್ಟಿಟ್ಯೂಷನ್ ಈಸ್ ಹೈಯರ್ ಅಥಾರಿಟಿ ಟು ಎ ನೇಷನ್. ಅದೊಂದು ಸರ್ವೋಚ್ಚ ಅಧಿಕಾರವನ್ನು ಹೊಂದಿರತಕ್ಕಂಥ ಒಂದು ವಸ್ತು ಸಂವಿಧಾನ. ಈ ಸಂವಿಧಾನ ಸರ್ಕಾರದ ಎಲ್ಲ ಅಂಗಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಸಂವಿಧಾನವು ಸ್ಪಷ್ಟಪಡಿಸುತ್ತದೆ. ಸರ್ಕಾರದ ಎಲ್ಲ ಅಂಗಗಳ ಅಧಿಕಾರ, ರಚನೆ, ಅಧಿಕಾರ ಮತ್ತು ಕರ್ತವ್ಯಗಳನ್ನು ಸಂವಿಧಾನವು ನಿರ್ದೇಶಿಸುತ್ತದೆ. ಆದ್ದರಿಂದ ಸಂವಿಧಾನವೇ ಶ್ರೇಷ್ಠ. ಸಂವಿಧಾನದ ಶ್ರೇಷ್ಠತೆಯನ್ನು ನಾವಿಲ್ಲಿ ಕಾಣ್ತೇವೆ. ಸಂವಿಧಾನವನ್ನು ಉಲ್ಲಂಘಿಸಿ ಸರ್ಕಾರದ ಯಾವುದೇ ಅಂಗ, ಯಾವುದೇ ಅಧಿಕಾರಿ, ಯಾವುದೇ ಅಧಿಕಾರವನ್ನು ಹೊಂದಿರತಕ್ಕಂಥ ಸಂಘ, ಸಂಸ್ಥೆ ಇವ್ಯಾವುಗಳು ಕೂಡ ಕೆಲಸವನ್ನು ಮಾಡುವಂತಿಲ್ಲ. ಸಂವಿಧಾನವು ಹೇಳ್ತಕ್ಕಂಥ ವಿಷಯಗಳೇ ಶ್ರೇಷ್ಠ ಮತ್ತು ಅಂತಿಮ. ಶ್ರೇಷ್ಠ ಮತ್ತು ಅಂತಿಮ. ಇನ್ನು ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಆಲ್ ಆರ್ ಈಕ್ವಲ್ ಬಿಫೋರ್ ಕಾನ್ಸ್ಟಿಟ್ಯೂಷನಲ್ ಲಾ. ಸಂವಿಧಾನದ ಕಾನೂನಿನ ಮುಂದೆ ಸರ್ವರೂ ಕೂಡ ಸಮಾನರು. ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೆಳಗಲ್ಲ. ಇನ್ನು ಸರ್ಕಾರವು ಅಧಿಕಾರದ ದುರುಪಯೋಗವನ್ನು ಮಾಡಿದಲ್ಲಿ ಸರ್ಕಾರದ ಕ್ರಮವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರ ಜನರಿಗಿದೆ. ಒಂದು ವೇಳೆ ಯಾವುದಾದ್ರೂ ಒಂದು ಸರ್ಕಾರ ಸಂವಿಧಾನ ಬಾಹಿರವಾಗಿ ಕೆಲಸವನ್ನು ಮಾಡಿ ಕಾನೂನುಗಳನ್ನು ಜಾರಿಗೊಳಿಸಿದರೆ, ಪ್ರಜೆಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದರೆ, ಪ್ರಜೆಗಳು ಸರ್ಕಾರದ ಕಾರ್ಯವೈಖರಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರವನ್ನು ಈ ಸಂವಿಧಾನಾತ್ಮಕ ಸರ್ಕಾರ ನೀಡಿರ್ತದೆ. ಇನ್ನು ಯಾವುದೇ ವರ್ಗ, ಲಿಂಗ, ಸಾಮಾಜಿಕ ಭೇದ ಭಾವಗಳು, ವರ್ಗ, ಲಿಂಗ, ಸಾಮಾಜಿಕ ಭೇದ ಭಾವಗಳು, ಭಾಷೆ, ಪ್ರದೇಶ ಇವ್ಯಾವುದೇ ಭೇದ ಭಾವಗಳನ್ನು ಕಡೆಗಣಿಸದೆ ಎಲ್ಲರಿಗೂ ಸಮಾನವಾಗಿ ಕಾನೂನನ್ನು ಜಾರಿಗೊಳಿಸತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ? ಸಂವಿಧಾನಾತ್ಮಕ ಸರ್ಕಾರ ಮಾಡ್ತದೆ. ಇನ್ನು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ. ಸಂವಿಧಾನವು ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನೀಡಿರ್ತದೆ. ಈ ಹಕ್ಕುಗಳನ್ನು ಧಿಕ್ಕರಿಸುವ ಮತ್ತು ಅದಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ನಡೆದುಕೊಳ್ಳುವವರನ್ನು ನ್ಯಾಯಾಲಯವು ವಿಚಾರಣೆಯನ್ನು ನಡೆಸಿ ಶಿಕ್ಷಿಸುತ್ತದೆ. ಮೂಲಭೂತ ಹಕ್ಕುಗಳು. ಒಬ್ಬ ಮನುಷ್ಯನಿಗೆ ಈಗಾಗಲೇ ಹಕ್ಕುಗಳನ್ನು ನಾವು ನೋಡಿದ್ದೇವೆ. ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು ಅಂತೇಳಿ 3 ವಿಧದ ಹಕ್ಕುಗಳನ್ನು, ನಾಗರಿಕ ಹಕ್ಕುಗಳು, ಆರ್ಥಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಅಂತೇಳಿ 3 ರೀತಿಯ ಹಕ್ಕುಗಳನ್ನು ನಾವು ನೋಡಿದ್ದೇವೆ. ಈ ಹಕ್ಕುಗಳಲ್ಲಿ, ನಾಗರಿಕ ಹಕ್ಕುಗಳಲ್ಲಿ ಮೊದಲನೇ ಹಕ್ಕು ಬರ್ತದೆ ಜೀವಿಸುವ ಹಕ್ಕು. ನಾವು ಹುಟ್ಟಿದ್ದೇವೆ ಎಂದರೆ ಬದುಕುಳಿಯುವ ಹಕ್ಕನ್ನು ಹೊಂದಿದ್ದೇವೆ, ಬದುಕುಳಿಯುವ ಅವಕಾಶವನ್ನು ಹೊಂದಿದ್ದೇವೆ, ಬದುಕುಳಿಯತಕ್ಕಂಥ ಹಕ್ಕನ್ನು ಹೊಂದಿದ್ದೇವೆ. ನನಗೆ ಸರಿಯೆನಿಸಿದ ರೀತಿಯಲ್ಲಿ ಬದುಕುವ ಹಕ್ಕನ್ನು ಹೊಂದಿದ್ದೇವೆ. ನಾವು ಸರಿಯೆನಿಸಿದ ಯಾವುದೇ ವೃತ್ತಿಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವ, ಕಾನೂನಿನಿಂದ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಯಾವುದೇ ವೃತ್ತಿಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವ, ನಾನು ಸಂಚಾರವನ್ನು ಮಾಡ್ತಕ್ಕಂಥ, ವಿಚಾರವನ್ನು ಮಾಡ್ತಕ್ಕಂಥ, ಮಾತನಾಡ್ತಕ್ಕಂಥ ಈ ಎಲ್ಲ ಹಕ್ಕುಗಳನ್ನು ನಾವು ಹೊಂದಿದ್ದೇವೆ. ಈ ಹಕ್ಕುಗಳನ್ನು ಸಂವಿಧಾನಾತ್ಮಕ ಸರ್ಕಾರಗಳು ಪ್ರಜೆಗಳಿಗೆ ನೀಡುತ್ತದೆ ಮತ್ತು ಅದರ ಮುಖಾಂತರ ಆ ಹಕ್ಕುಗಳಿಗೆ ಏನಾದರೂ ಚ್ಯುತಿಯುಂಟಾದರೆ, ಯಾರಾದರೂ ಅವುಗಳನ್ನು ಹಸ್ತಕ್ಷೇಪ ಮಾಡಿದರೆ, ಸರ್ಕಾರದ ಕಾನೂನುಗಳಿಂದಾಗಲಿ, ಯಾವುದೇ ವ್ಯಕ್ತಿಯಿಂದಾಗಲಿ, ಯಾವುದೇ ಸಂಸ್ಥೆಯಿಂದಾಗಲಿ ಅಂಥ ಕೆಲಸಗಳು ನಡೆದರೆ ನ್ಯಾಯಾಲಯಕ್ಕೆ ನಾವು ಮೊರೆ ಹೋಗಬಹುದಾಗಿದೆ ಮತ್ತು ನಮ್ಮ ಹಕ್ಕುಗಳನ್ನು ರಕ್ಷಿಸಬಹುದಾಗಿದೆ. ಎಲ್ಲಿ? ಕೇವಲ ಎಲ್ಲಿ? ಸಂವಿಧಾನಾತ್ಮಕ ಸರ್ಕಾರಗಳಲ್ಲಿ ಮಾತ್ರ. ಇನ್ನು ಕೊನೆಯದಾಗಿ ಪ್ರತಿನಿಧಿ ಸರ್ಕಾರ. ನಿರಂಕುಶ ಪ್ರಭುತ್ವ
ನಿರಂಕುಶ ಪ್ರಭುತ್ವಗಳು ಏನಾಗಿದ್ದಾವೆ ಅಂದರೆ ಬಲ ಮತ್ತು ದೌರ್ಬಲ್ಯಗಳನ್ನು ಆಧಾರವಾಗಿಟ್ಟುಕೊಂಡಿದ್ದಾವೆ. ಯಾರು ಹೆಚ್ಚು ಶಕ್ತಿಶಾಲಿಯೋ ಆತ ಆಡಳಿತಗಾರನಾಗ್ತಾನೆ, ಬಲ ಪ್ರದರ್ಶನವನ್ನು ಮಾಡ್ತಾನೆ, ಹಿಂಸೆಯನ್ನು ಮಾಡ್ತಾನೆ, ಹಿಂಸೆಯಲ್ಲಿ ತನ್ನನ್ನು ತಾನು ತೊಡಗಿಸಿ ಭಯದ ಮುಖಾಂತರ ವಿಧೇಯತೆಯನ್ನು ಪಡಿತಾನೆ. ಆದರೆ ಪ್ರಜಾಪ್ರಭುತ್ವಯುಕ್ತ ಸರ್ಕಾರಗಳಲ್ಲಿ, ಸಂವಿಧಾನಾತ್ಮಕ ಸರ್ಕಾರಗಳಲ್ಲಿ ಅಲ್ಲಿ ಹಿಂಸೆಗೆ ದಾರಿ ಇರುವುದಿಲ್ಲ, ಬಲಪ್ರಯೋಗಕ್ಕೆ ದಾರಿ ಇರುವುದಿಲ್ಲ ಮತ್ತು ಭಯದ ವಾತಾವರಣಗಳನ್ನು ಸೃಷ್ಟಿ ಮಾಡಿ ವಿಧೇಯತೆಯನ್ನು ಪಡೆತಕ್ಕಂಥ ಅವಕಾಶಗಳು ಇರೋದಿಲ್ಲ. ಪ್ರಜೆಗಳು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಪ್ರಜೆಗಳು ತಮ್ಮನ್ನು ಆಳ್ವಿಕೆಯನ್ನು ನಡೆಸ್ತಕ್ಕಂಥ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಶಾಂತ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿರುತ್ತಾರೆ. ಅವುಗಳೆಲ್ಲವುಗಳ ಮುಖಾಂತರ ಈ ಸಂವಿಧಾನಾತ್ಮಕ ಸರ್ಕಾರಗಳು ಪ್ರಜೆಗಳ ಇಚ್ಛೆಗನುಗುಣವಾಗಿ ಸಂವಿಧಾನಾತ್ಮಕವಾಗಿ ರಚನೆಯಾಗ್ತವೆ. ಪ್ರಜೆಗಳ ಇಚ್ಛೆಯನ್ನು ಮೈಗೂಡಿಸಿಕೊಂಡಿರುವ ಅಂದರೆ ಸಾರ್ವಜನಿಕ ಇಚ್ಛೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸರ್ಕಾರಗಳು ಸಂವಿಧಾನಾತ್ಮಕ ದಾರಿನಲ್ಲಿ ರಚನೆಯಾಗಿರ್ತವೆ. ಸಂವಿಧಾನದಲ್ಲಿ ಹೇಳಲಾಗಿರುವ ವಿಷಯಗಳಿಗೆ ಅನುಗುಣವಾಗಿಯೇ ಕೆಲಸವನ್ನು ಮಾಡ್ತಾ ಇರ್ತವೆ. ಆದ್ದರಿಂದ ಈ ಸಂವಿಧಾನಾತ್ಮಕ ಸರ್ಕಾರಗಳು ಮಾತ್ರ ರಾಜ್ಯ ಮತ್ತು ವ್ಯಕ್ತಿ ಹಾಗೂ ಸಂಸ್ಥೆಗಳು ಅವುಗಳ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುತ್ತವೆ ಮತ್ತು ಸರ್ಕಾರದ ವಿವಿಧ ಅಂಗಗಳು ಸಂವಿಧಾನಕ್ಕೆ ಅನುಗುಣವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತವೆ. ಇಂತಹ ಒಂದು ಸರ್ಕಾರವನ್ನು ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತಾರೆ. ಎಲ್ಲ ಆ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಗಳು ಕೂಡ ಆ ಸಂವಿಧಾನದ ವ್ಯಾಪ್ತಿಗೆ ಒಳಪಡುವುದರಿಂದ ಅಂಥ ಒಂದು ಸರ್ಕಾರದ, ಅಂಥ ಒಂದು ಸಂವಿಧಾನದ ನಿಯಮಗಳನ್ನು ಅನುಸರಿಸ್ತಕ್ಕಂಥ ಸರ್ಕಾರವನ್ನು ಏನಂತ ಕರಿತೇವೆ? ಸಂವಿಧಾನಾತ್ಮಕ ಸರ್ಕಾರ ಅಂತೇಳಿ ಕರೀತೇವೆ. ಮುಂದಿನ ತರಗತಿಯಲ್ಲಿ ಸಂವಿಧಾನದ ವಿಧಗಳು, ಅದರಲ್ಲಿ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ, ನಮ್ಯ ಸಂವಿಧಾನ ಮತ್ತು ಅನಮ್ಯ ಸಂವಿಧಾನ ಅಂತೇಳಿ 4 ರೀತಿಯ ಸಂವಿಧಾನಗಳು ಇದ್ದಾವೆ. ಅವುಗಳ ಬಗ್ಗೆ ಚರ್ಚೆಯನ್ನು ಮುಂದಿನ ತರಗತಿಯಲ್ಲಿ ನಾವು ಮಾಡೋಣ.